ಯಾರೇ ಸಿಎಂ ಆದರೂ ಅದು ಹೈಕಮಾಂಡ್ ನಿರ್ಧಾರ. ಯಾರು ಬೇಕಾದರೂ ಸಿಎಂ ಆಗಲಿ, ಅದು ಹೈಕಮಾಂಡ್ ನಿರ್ಧಾರ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸಿಎಂ ಹೇಳಿಕೆ ಬೆನ್ನಲ್ಲೇ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಸಿಎಂ ಆಕಾಂಕ್ಷಿಗಳು ಬಹಳಷ್ಟು ಜನ ಇದ್ದಾರೆ. ಮೈಸೂರಿನಲ್ಲಿ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಈ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ ಹೈಕಮಾಂಡ್ ಒಪ್ಪಿದ್ರೆ 5 ವರ್ಷ ಮುಂದುವರಿತೀವಿ. ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಚರ್ಚೆ ಯಾಕೆಂದ್ರೆ ಮೀಡಿಯಾದವ್ರು ಮಾಡ್ತಿದ್ದೀನಿ ಚರ್ಚೆ, ಅದಕ್ಕೆ ಚರ್ಚೆ ಆಗ್ತಾ ಇದೆ. ನೀವು ಸುಮ್ಮನೆ ಇದ್ರೆ ಚರ್ಚೆ ಆಗೋದಿಲ್ಲ. ಅಫ್ಕೋರ್ಸ್ ಯಾರೇ ಸಿಎಂ ಪೋಸ್ಟ್ ಮುಂದುವರಿಬೇಕು ಅಂತಂದ್ರೆ ಅದು ಹೈಕಮಾಂಡ್ ಅವರು ತೀರ್ಮಾನಕ್ಕೆ ಬಿಟ್ಟಿದ್ರು. ಸೊ ಅದನ್ನೇ ಹೇಳಿದಾರಪ್ಪ. ಬಟ್ ಎಲ್ಲರೂ ಸರ್ ಈಗ ಸಿಎಂ ಬೇರೆ ಚೇಂಜ್ ಆಗ್ತಾರೆ ಅನ್ನೋ ಮಾತು ಸರ್ ಸುದ್ದಿ. ನನಗೆ ಗೊತ್ತಿರೋ ಹಾಗೆ ಪಕ್ಷದಲ್ಲಂತೂ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಮಾಡಿಲ್ಲ, ಅಥವಾ ನಮ್ಮ ತಂದೆಯವ್ರಿಗಾಗಲಿ ಅಥವಾ ಬೇರೆ ಲೀಡರ್ಗಳಿಗಾಗಲಿ ಸೂಚನೆ ಕೊಟ್ಟಿಲ್ಲ, ನನಗೆ ಗೊತ್ತಿರೋ ಮಾಹಿತಿ. ಸೊ ಹಾಗಾಗಿ ಸದ್ಯದಲ್ಲಿ ಸಿಎಂ ಬದಲಾವಣೆ ಆಗಲ್ಲ ಅನ್ನೋದು ನನ್ನ ನಂಬಿಕೆ. ಸೊ ಅದನ್ನೇ ನನಗೆ ಗೊತ್ತಿರೋ ವಿಚಾರ ಅಷ್ಟೇ. ನಾನು ಅನಿವಾರ್ಯ ಅಂತ ಹೇಳಿದ್ರು ರಾಜಣ್ಣ ಅವರು. ಸಿದ್ದರಾಮಯ್ಯ ಅವರು ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಅಫ್ಕೋರ್ಸ್ ಅದು ಬಹಳಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು MLAಗಳ ಅಭಿಪ್ರಾಯ ಆಗಿದೆ. ಅದನ್ನೇ ನಾನು ಕೂಡ ರೀಟ್ರೇಟ್ ಸರ್. ನೀವು ಕೊಟ್ಟ ಸ್ಟೇಟ್ಮೆಂಟ್ ಸರ್ ಸತೀಶ್ ಜಾರಕಿಹೊಳಿ ಅವ್ರದ್ದು ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಅದಕ್ಕಾಗಲೇ ಸ್ಪಷ್ಟನೆ ಕೊಟ್ಟಾಗಿದೆ. ಈಗಾಗಲೇ 6 ದಿವಸ ಆಯಿತು ಕೊಟ್ಟು ಹೇಳಿಕೆ. ಮತ್ತೆ ಯಾಕೆ ಅದನ್ನೇ ಚರ್ಚೆ ಮಾಡ್ತಿದ್ದೀವಿ? ನಾನು ಹೇಳಾಗಿದೆ, ಅದಕ್ಕೆ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೆ. ಮತ್ತೆ ಅದ್ರ ಬಗ್ಗೆ ಸರ್ ಇದ್ರ ಜೊತೆಗೆ ಸರ್ ಮುನಿಯಪ್ಪ ಅವ್ರ ವಿಚಾರ ಸರ್. ಈಗ ಮುನಿಯಪ್ಪ ಅವರು ಕೂಡ ದಲಿತ ಸಿಎಂ ಆಗಬೇಕು ಅನ್ನೋ ಕೂಗು ಸರ್. ಈಗಾಗಲೇ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನ ಅರ್ಹ ವ್ಯಕ್ತಿಗಳಿದ್ದಾರೆ ಸಿಎಂ ಆಗುವಂಥದ್ದು. ಸೊ ಖಂಡಿತ ಅವರು ಕೂಡ ಕ್ಲೇಮ್ ಮಾಡ್ತಾರೆ. ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.